ಇನ್ನು ಕುಮಾರಸ್ವಾಮಿ ಅವರ ಆರೋಗ್ಯ ಬಗ್ಗೆ ಬಂದಂಥ ಒಂದು ಶಾಕಿಂಗ್ ಅಪ್ಡೇಟ್ ಅಂತ ಕೂಡ ಹೇಳ್ಬೋದು. ಆದರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಎಚ್ ಡಿ ಕುಮಾರಸ್ವಾಮಿ ಅವರು ಇದೀಗ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೀತಾರೆ, ನಮಗೆಲ್ಲ ಗೊತ್ತೇ ಇರೋಂಥದ್ದು. ಇನ್ನು ಚಿಕಿತ್ಸೆ ಪಡೆದು ಸದ್ಯದಲ್ಲಿ ಇನ್ನು ಹೊರಬರಿದ್ದಾರೆ ಅಂತ ಒಂದು ಮಾಹಿತಿ ಇದ್ದು, ಇನ್ನೊಂದು ಕಡೆ ಅವರಿಗೆ ತೀವ್ರವಾದ ಅನಾರೋಗ್ಯ ಕಾಡ್ತದೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಿರೋದು. ಮತ್ತು ಎದೆಗೆ ಸ್ಟೆಂಟ್ ಕೂಡ ಹಾಕಿಸಿದ್ರು, ನಿಮಗೆಲ್ಲ ಗೊತ್ತಿದೆ. ಹಿಂದೆ ಮೂಗಲಿ ಸಹ ರಕ್ತ ಕೂಡ ಬಂದಿತ್ತು. ಆವಾಗ ಒಂದು ದೊಡ್ಡ ಭಾಷಣದ ವೇಳೆ ಈ ಘಟನೆ ನಡೆದಿತ್ತು. ಇಂಥ ಸಂದರ್ಭದಲ್ಲಿ ಅವರಿಗೆ ದೊಡ್ಡ ಮಟ್ಟಿಗೆ ಅವರಿಗೆ ನೋವಾಗಿತ್ತು, ಪೆಟ್ಟಾಗಿತ್ತು. ಅದಾದ ನಂತರ ಅವರು ಆರೋಗ್ಯ ಚೇತರಿಸಿಕೊಂಡ್ರು. ಮತ್ತು ಆಗಾಗ ಈ ಥರ ಆಗುತ್ತೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರೇ ಅಭಿಮಾನಿಗಳಿಗೆ ಧೈರ್ಯನೂ ಕೂಡ ತುಂಬಿದ್ರು. ಯಾಕೆಂದರೆ ನಾನು ಸ್ಟೆಂಟ್ ಹಾಕ್ಸಿರೋದ್ರಿಂದ ಈ ಥರ ಸಮಸ್ಯೆಗಳೆಲ್ಲ ಬರ್ತಾ ಇರುತ್ತೆ ಅಂತ ಹೇಳಿದರು. ಇತ್ತೀಚೆಗೆ ತುಂಬಾ ಸಣ್ಣವಾಗಿದ್ದರು, ತುಂಬಾ ಸುಸ್ತಾಗಿರೋ ರೀತಿಯಲ್ಲಿ ಅವರು ಕಂಡಿದ್ದರು. ಇದೇ ಕಾರಣಕ್ಕಾಗಿ ಮತ್ತಷ್ಟು ಅವರಿಗೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತೇಳಿ ತಮಿಳುನಾಡಿನಲ್ಲಿ ಈ ಹಿಂದೆ ಸ್ಟಂಟ್ ಹಾಕ್ಸಿದಂಥ ಅವರ ಸ್ನೇಹಿತನ ಆಸ್ಪತ್ರೆಯಲ್ಲಿ ಮತ್ತೆ ಹೆಚ್ಚಿನ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಅವರು ಸ್ವಲ್ಪ ದಿನಗಳ ಕಾಲ ಐಸಿಯುನಲ್ಲಿ ಮತ್ತು ವಾರ್ಡ್ನಲ್ಲಿ ರೆಸ್ಟ್ ತೆಗೆದುಕೊಳ್ಳಬೇಕು ಅಂತ ಕಡ್ಡಾಯವಾಗಿ ಹೇಳಿದ್ದಾರಂತೆ. ಹಾಗಾಗಿ ಸ್ವಲ್ಪ ರೆಸ್ಟಲ್ಲಿದ್ದಾರೆ.